ಹಾಯ್ ಆಲ್. ಹಿಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ನೇ ನಂಬಿ ಜೀವನ ನಡೆಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಅನ್ನೋದು ಒಂದು ಪ್ಯಾಷನ್ ಆಗಿದೆ. ಯಾವುದೇ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ನನಗೆ ಅಂತ ಒಂದಿಷ್ಟು ಜಮೀನು ಇರಬೇಕು, ಆ ಜಮೀನಲ್ಲಿ ನನಗಿಷ್ಟ ಆಗುವಂಥದ್ದನ್ನೆಲ್ಲ ಬೆಳಿಬೇಕು ಆ್ಯಂಡ್ ಒಂದು ಫಾರ್ಮ್ ಹೌಸ್ ಕಟ್ಕೋಬೇಕು, ವೀಕೆಂಡ್ಸ್ನೆಲ್ಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಅದೇ ಥರ ನನಗೂ ಕೂಡ ಒಂದು ಚಿಕ್ಕ ತೋಟ ಮಾಡಬೇಕು ಅನ್ನೋ ಆಸೆ ಖಂಡಿತ ಇದೆ. ಸೊ ಯಾರಾದರೂ ನನಗೆ ತೋಟ ನೋಡಲಿಕ್ಕೆ ಇನ್ವೈಟ್ ಮಾಡಿದ್ರೆ, ಆ ಥರದ ಅಪರ್ಚುನಿಟಿ ನನಗೆ ಸಿಕ್ಕರೆ ನಾನಂತೂ ಮಿಸ್ ಮಾಡಲ್ಲ. ಯಾಕಂದರೆ ಅದು ನನಗೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ತೋಟ ಮಾಡಿದಾಗ ಐಡಿಯಾಸ್ನೆಲ್ಲ ನಾನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿ. ಸೊ ಈ ಟೈಮ್ ನಾವು ಹೋಗಿದ್ದು ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇರೋ ಇನ್ಸ್ಟಿಟ್ಯೂಟಲ್ಲಿ ಅವರ ಅಡ್ಮಿನ್ ಮ್ಯಾಮ್ ಅವ್ರ ತೋಟಕ್ಕೆ ಹೋಗಿದ್ದು. ಅದು ಬಂದು ರಿಪ್ಪನ್ಪೇಟೆ ಹತ್ರ ಇದೆ. ಅಲ್ಲಿ ವಾಟರ್ ರಿಸೋರ್ಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಬ್ಯೂಟಿಫುಲ್ ಸನ್ಸೆಟ್ ವ್ಯೂ ಕೂಡ ನೋಡ್ಬೋದು ಅಂತ ಒಂದು ಲೊಕೇಶನಲ್ಲಿ ಅವ್ರ ತೋಟ ಇದೆ. ಈ ತೋಟ ಎಲ್ಲ ನೋಡಿಕೊಂಡು ನಾವು ಹಾಗೆ ರಿಟರ್ನ್ ಬರುವಾಗ ಕೆಂಚನಾಳ ಅನ್ನೋ ಊರಲ್ಲಿರೋ ಒಂದು ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ 6 ಮಂತ್ಸಿಗೆ ಒಂದು ಜಾತ್ರೆ ಆಗತ್ತಂತೆ. ನನಗದು ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು.